ಮಂಡ್ಯ ಜಿಲ್ಲೆಯಲ್ಲಿನ ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗೆ ಪರಿಸರ ಮಾಲಿನ್ಯದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವುದು ಅಗತ್ಯ ಅಂತ ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅಭಿಪ್ರಾಯಪಟ್ಟರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ 50 ವರ್ಷಗಳ ಸಾರ್ಥಕ ಪಯಣದ ಹಿನ್ನೆಲೆಯಲ್ಲಿ ಮಂಡ್ಯ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಸಚಿವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಪರಿಸರವನ್ನು ಮಾಲಿನ್ಯ ಮಾಡದೆ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಹಿರಿಯರಿಗೆ ಪರಿಸರ ಮಾಲಿನ್ಯದ ಅರಿವು ಮೂಡಿಸುವುದಕ್ಕಿಂತಲೂ ವಿದ್ಯಾರ್ಥಿಗಳಿಗೆ ಪರಿಸರ ಮಾಲಿನ್ಯದಿಂದ ಆಗುವ ದುಷ್ಪರಿಣಾಮ, ಅನಾನುಕೂಲತೆ ಕುರಿತು ಹೆಚ್ಚಿನ ಅರಿವು ಮೂಡಿಸುವುದರಿಂದ ಮುಂದಿನ ಪೀಳಿಗೆಗಳ ಭವಿಷ್ಯಕ್ಕೆ ಅನುಕೂಲವಾಗುತ್ತದೆ ಅಂತ ಹೇಳಿದರು. ಮಹಿಳೆಯರ ಆರೋಗ್ಯದ ಹಿತದೃಷ್ಟಿಯಿಂದ ಹಾಗೂ ಪರಿಸರ ಹಿತದೃಷ್ಟಿಯಿಂದ ಜಿಲ್ಲೆಯನ್ನು ಪ್ಯಾಡ್ ಮುಕ್ತ ಜಿಲ್ಲೆಯನ್ನಾಗಿಸಲು ಮಹಿಳೆಯರಿಗೆ ಮುಟ್ಟಿನ ಕಪ್ ನೀಡಲಾಗುತ್ತಿದ್ದು, ಜಿಲ್ಲೆಯಲ್ಲಿನ ಪ್ರತಿಯೊಬ್ಬ ಮಹಿಳೆಯರಿಗೂ ಮುಟ್ಟಿನ ಕಪ್ ವಿತರಿಸುವಲ್ಲಿ ಅಧಿಕಾರಿಗಳು ಮಹತ್ತರ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಅಂತ ಅವರು ಹೇಳಿದರು. ಈ ಸಂಸ್ಥೆ ಹುಟ್ಟಾಕಿದಂಥ ನಮ್ಮ ದೇಶದ ಮುಖ್ಯನ ಪ್ರಧಾನಿ ಆಗಿದ್ದಂಥ ಇಂದಿರಾ ಗಾಂಧಿಯವರು ಹುಟ್ಟುಹಾಕಿದ್ದು. 50 ವರ್ಷ ಮುಗಿದಿರ್ತಕ್ಕಂಥ ಈ ಸಂಸ್ಥೆಗೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಈಶ್ವರ್ ಖಂಡ್ರೆಯವರು, ನಮ್ಮ ಮಾಲಿನ್ಯ ಅಧ್ಯಕ್ಷರು ಸರ್ಕಾರದ ಜೊತೆ ಚರ್ಚೆ ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮ, ರಾಜ್ಯಾದ್ಯಂತ ಈ ಮಂಡಳಿಯ ಉದ್ದೇಶ ಮಾತ್ರ ಇದು ಉಪಯೋಗ ಸಾರ್ವಜನಿಕರಿಗೆ, ಇದೆರಡನ್ನೂ ಸಹ ಇಡೀ ರಾಜ್ಯಾದ್ಯಂತ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮಾಡೋದ್ರಿಂದ ನಮ್ಮ ಜಿಲ್ಲೆಯವರೇ ಆದಂಥ, ನಮ್ಮೆಲ್ಲರೂ ಆತ್ಮೀಯರು ಆದಂಥ, ಹಿರಿಯ ಮಾಜಿ ಸಚಿವರು, ಶಾಸಕರು ಆದಂಥ ಇದೊಂದು ಒಳ್ಳೆಯ ಹುದ್ದೆ. ಮಂತ್ರಿ ಮಂಡಲದಲ್ಲಿ ಇಲ್ಲ ಅನ್ನೋದು ಬಿಟ್ಟರೆ ಬಹುಶಃ ಕೆಲಸ ಮಾಡಲಿಕ್ಕೆ ಮತ್ತು ರಾಜ್ಯದ ಇವತ್ತಿರ್ತಕ್ಕಂಥ ಈ ಪೊಲ್ಯೂಟ್ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸರಿಪಡಿಸ್ತಕ್ಕಂಥ ಅನೇಕ ಇಲ್ಲಿಗೆಲ್ಲ ನಡೀತಾ ಇರ್ತಕ್ಕಂಥ ಕಾರ್ಖಾನೆಗಳಿರ್ಬೋದು, ಬೇರೆ ಬೇರೆ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಇಡೀ ರಾಜ್ಯದ ಉದ್ದಗಲಕ್ಕೂ ಅವರ ಅಧಿಕಾರ ವ್ಯಾಪ್ತಿ ಇರ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ ಅಂತೇಳಿ ನಾನು ಭಾವಿಸ್ತೀನಿ. ಅದಕ್ಕೆ ಸೂಕ್ತವಾದ ವ್ಯಕ್ತಿ ಅಂತಲೂ ಸಹ ನಾನು ಅನ್ಕೋತೀನಿ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಮಾತನಾಡಿ, ಗ್ರಾಮಾಂತರ ಪ್ರದೇಶಗಳಿಂದ ಹಿಡಿದು ತಾಲೂಕು, ಜಿಲ್ಲೆ ಸೇರಿದಂತೆ ರಾಜ್ಯ ಮಟ್ಟದವರೆಗೆ ಏಕಕಾಲಕ್ಕೆ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ರೂಪಿಸಿರುವುದಾಗಿ ಅವರು ತಿಳಿಸಿದರು. ಎಲ್ರಿಗೂ ಅರಿವಿದ್ರೂ ಕೂಡ ಅರಿವಿಲ್ಲದಂತೆ ಬದುಕಿದ್ದೀವಿ. ಇದಕ್ಕೋಸ್ಕರ ಒಂದು ಸಣ್ಣ ಪ್ರಯತ್ನವನ್ನು ಮಂಡಳಿಯ ಸಭೆಯಲ್ಲಿ ನಾವು ಚರ್ಚೆ ಮಾಡಿ, ಯಾಕೆ ನಾವು ಜನಗಳ ಹತ್ರ ಹೋಗಿ ಅರಿವು ಉಂಟು ಮಾಡ್ತಕ್ಕಂಥ ಕೆಲಸವನ್ನು, ಮಾಲಿನ್ಯಕಾರಕ ವಿಚಾರದಲ್ಲಿ ಅರಿವು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅನ್ನೋ ತೀರ್ಮಾನದಂತೆ ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಅವಕಾಶವನ್ನು ಕಲ್ಪಿಸಿ ಆದೇಶ ಮಾಡಿದ ಪ್ರಯುಕ್ತ ಮತ್ತು ನಮ್ಮ ಮಂಡಳಿಯನ್ನು ಸುಸ್ಥಿತಿಯಲ್ಲಿ ಇಡಬೇಕು ಅನ್ನೋಂಥ ಜವಾಬ್ದಾರಿನಲ್ಲಿ ವಾಹನಗಳೇ ಇರಲಿಲ್ಲ, ಸಿಬ್ಬಂದಿ ಕೊರತೆ ನಮ್ಮಲ್ಲಿ, ಸ್ಯಾಂಕ್ಷನ್ ಸ್ಟ್ರೆಂತ್ಗೆ ನಮ್ಮಲ್ಲಿ ಭಾಳಷ್ಟು 40% ಮಾತ್ರ ಸಿಬ್ಬಂದಿ ಇಟ್ಕೊಂಡು ನಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತು ಏನು ಹುದ್ದೆ ಖಾಲಿ ಇದ್ದಾವ 80% ಅದನ್ನು ನೇಮಕಾತಿ ಮಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲ ಅಧಿಕಾರಿಗಳಿಗೆ ಸುಮಾರು 69 ವಾಹನಗಳನ್ನ ಖರೀದಿ ಮಾಡಿದ್ದೇವೆ. ಇಡೀ ರಾಜ್ಯಾದ್ಯಂತ ಮೊದಲು ಮಂಡಳಿಯನ್ನು ಸುಸ್ಥಿತಿ ತಗೊಂಡು ಹೋಗ್ತಾ ಇದ್ದೀವಿ. ಪ್ರಮುಖವಾಗಿ ನಿಮ್ಮೆಲ್ಲರಿಗೂ ಅರ್ಥ ಆಗಬೇಕಾಗಿರ್ತಕ್ಕಂಥ ವಿಚಾರಕ್ಕೆ ಬರ್ತೀನಿ. ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಮಾತನಾಡಿ, ಕಾವೇರಿ ನದಿ ಮಂಡ್ಯ ಜಿಲ್ಲೆಯ ಜೀವನಾಡಿಯಾಗಿದ್ದು, ಪ್ರಸ್ತುತ ಜಿಲ್ಲೆಯಲ್ಲಿ ರೆಸಾರ್ಟ್ ಹೋಟೆಲ್ಗಳು ಮೋಜು ಮಸ್ತಿ ಅಂತ ಕಾವೇರಿ ನದಿಯನ್ನು ಮಾಲಿನ್ಯ ಮಾಡುತ್ತಿವೆ. ಜಿಲ್ಲೆಯಲ್ಲಿ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತಿರುವ ಸ್ಥಳೀಯ ಸಂಸ್ಥೆಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಮನವಿ ಮಾಡಿಕೊಂಡರು. ಮಂಡ್ಯ ಒಂದು ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಕಾವೇರಿ ನದಿ ಮಂಡ್ಯದಲ್ಲಿ ಹರಿಯುತ್ತೆ, ಅದೇ ನಮ್ಮ ಜೀವನದಿ. ಆದರೆ ಕಾವೇರಿ ನದಿ ಕಲುಷಿತವಾಗ್ತಾ ಇದೆ. ಇಡೀ ಸರ್ ಅಧ್ಯಕ್ಷರೇ ಕೊಡಗಿನಿಂದ ತಮಿಳುನಾಡುವರೆಗೂ ಕಾವೇರಿ ನದಿ ಹರಿಯುತ್ತದೆ. ಹರಿಯುವ ಅಕ್ಕಪಕ್ಕದಲ್ಲೆಲ್ಲ ರೆಸಾರ್ಟು, ಹೋಟೆಲ್, ಅಧ್ಯಕ್ಷರೇ ರೆಸಾರ್ಟು, ಹೋಟೆಲ್ಗಳಿಗೆ ಕೊಟ್ಟು ಕಲುಷಿತ ಆಗ್ತಾ ಇದೆ ಕಾವೇರಿ ನದಿ. ನಿಮ್ಮ ಅಧಿಕಾರಿಗಳಿಗೆ ಚಾಟಿ ಬೀಸಿ ಎಲ್ಲ ಏನೇನು ಪರಿಸರ ಮಾಲಿನ್ಯ ಆಗ್ತಾ ಇದೆ ಕಾವೇರಿ ನದಿ, ಅದು ಉಳಿಸುವಂಥ
ಜವಾಬ್ದಾರಿ ಅಧ್ಯಕ್ಷರಾಗಿ ಮಂಡ್ಯ ಜಿಲ್ಲೆಯಿಂದ ಹೋಗಿ ಪರಿಸರ ಮಾಲಿನ್ಯ ಅಧ್ಯಕ್ಷರಾಗಿರೋ ಕಾವೇರಿಯನ್ನು ಉಳಿಸುವಂಥ ಘನಘೋರ ಜವಾಬ್ದಾರಿ ನಿಮ್ಮ ಮೇಲಿದೆ. ಕಾರ್ಯಕ್ರಮದಲ್ಲಿ ಕೃಷಿ ಶಕ್ಕಿ ಆಶಾ ಕಾರ್ಯಕರ್ತರು ಹಾಗೂ ಶಾಲಾ ಶಿಕ್ಷಕಿಯರಿಗೆ ಸಾಂಕೇತಿಕವಾಗಿ ಮುಟ್ಟಿನ ಕಪ್ಗಳನ್ನು ಗಣ್ಯರು ವಿತರಿಸಿದರು. ಹಾಗೂ ಜೊತೆಗೆ ಜಿಲ್ಲೆಯಲ್ಲಿ ಪರಿಸರಕ್ಕೆ ಕೊಡುಗೆ ನೀಡುವ ಸಾಧಕರುಗಳಾದ ನಾಗರಾಜು ಹಾಗೂ ಮಂಗಲ ಯೋಗೀಶ್ ಅವರಿಗೆ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗುಳಿಗೌಡ, ಮಧುಜಿ ಮಾದೇಗೌಡ, ಸಿಡಿ ಗಂಗಾಧರ್, ನಹೀಂ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತಿ ಸಿಇಒ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಭಾಗವಹಿಸಿದ್ದರು. ಜಯರಾಮ್ ರಾಯಪುರ ಅಭಿನಂದನಾ ಸಮಿತಿ ವತಿಯಿಂದ ಆಂಧ್ರ ಪ್ರದೇಶದ ಆದಾಯ ತೆರಿಗೆ ಇಲಾಖೆಯ ಪ್ರಧಾನ ಆಯುಕ್ತರಾಗಿ ನೇಮಕಗೊಂಡ ಜಯರಾಮ್ ರಾಯಪುರ ಅಭಿನಂದನಾ ಸಮಾರಂಭ ನವೆಂಬರ್ 1ರಂದು ಮಧ್ಯಾಹ್ನ 3 ಗಂಟೆಗೆ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಲಾಮಂದಿರದಲ್ಲಿ ಕಾರ್ಯಕ್ರಮ ನಡೆಯಿದ್ದು, ಕಾರ್ಯಕ್ರಮವು ಕರ್ನಾಟಕ ಸಂಘ ಫಸ್ಟ್ ಸರ್ಕಲ್ ಸಹಕಾರದೊಂದಿಗೆ ಕಲಾಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ತಿಳಿದರು. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ, ಪುರುಷೋತ್ತಮಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಮಾಜಿ ಸಚಿವ ಸಿ.ಎಸ್. ಪುಟ್ಟರಾಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಶಾಸಕ ರವಿಕುಮಾರ್ ಗೌಡ ಗಣಿಗ ಉದ್ಘಾಟಿಸುವರು. ಜಯರಾಮ್ ರಾಯಪುರ ದಂಪತಿಗಳನ್ನು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ. ಅಶ್ವಥ್ ನಾರಾಯಣ ಅಭಿನಂದಿಸಲಿದ್ದಾರೆ ಎಂದು ಹೇಳಿದರು. ಬಿಎಂಶ್ರೀ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಭೈರಮಲ್ಲ ರಾಮೇಗೌಡ ಅಭಿನಂದನೆ ಮಾತನಾಡುವಂತ ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಪಾಲ್ಗೊಳ್ಳಲಿದ್ದು, ಲೇಖಕಿ ಡಾಕ್ಟರ್ ಕೆಂಪಮ್ಮ ಅವರು ಜಯರಾಮ್ ರಾಯಪುರ ಅವರ ಕುರಿತು ಬರೆದಿರುವ 250 ಪುಟಗಳ ಪ್ರಗತಿಯ ಹರಿಕಾರ ಜೀವನ ಚರಿತ್ರೆ ಪುಸ್ತಕವನ್ನು ಇದೇ ವೇಳೆ ಬಿಡುಗಡೆ ಮಾಡಲಾಗುವುದು ಅಂತ ಹೇಳಿದರು. ಕಾರ್ಯಕ್ರಮದ ಕುರಿತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕೆ.ಟಿ. ಶ್ರೀಕಂಠೇಗೌಡ ಹಾಗೂ ಎಸ್.ಪಿ. ಎಜುಕೇಷನ್ ಟ್ರಸ್ಟ್ನ ಡಾಕ್ಟರ್ ಬಿ. ಶಿವಲಿಂಗೆ ಕೂಡ ವಿವರಣೆ ನೀಡಿದರು. ಕೇಂದ್ರ ಸರ್ಕಾರದಲ್ಲಿ ಭಾರತೀಯ ಕಂದಾಯ ತೆರಿಗೆ ಇಲಾಖೆಯಲ್ಲಿ, ಕಂದಾಯ ರಾಜಸ್ವ ಇಲಾಖೆಯಲ್ಲಿ ಅಥವಾ ಭಾರತೀಯ ರಾಜಸ್ವ ಇಲಾಖೆಯ ಹಿರಿಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಶ್ರೀಮಾನ್ ಜಯರಾಮ್ ರಾಯಪುರ ಅವರು ಬಡ್ತಿಯನ್ನು ಹೊಂದಿ ಈಗ ಆಂಧ್ರ ಪ್ರದೇಶದ ಮುಖ್ಯ ಆದಾಯ ತೆರಿಗೆ ಇಲಾಖೆಯ ಆಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜಯರಾಮ್ ರಾಯಪುರ ಅವರ ಹೆಸರನ್ನು ನೀವೆಲ್ಲ ಕೇಳಿದ್ದೀರಿ. ಮಂಡ್ಯಕ್ಕೂ ಅವರಿಗೂ ತುಂಬ ನಿಕಟವಾದಂಥ ಸಂಪರ್ಕ. ಬಸವರಾಜ ಬೊಮ್ಮಾಯಿಯವರ ಕಾಲದಲ್ಲಿ ಕೇಂದ್ರ ಸೇವೆಯಿಂದ ರಾಜ್ಯ ಸೇವೆಗೆ ನಿಯೋಜನೆಗೊಂಡು ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯಾಗಿ ಹಾಗೂ BBMPಯ ವಿಶೇಷ ಆಯುಕ್ತರಾಗಿ ಕೆಲಸವನ್ನು ನಿರ್ವಹಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಂಥ ವಿಷಯ ತಮಗೆಲ್ಲ ಗೊತ್ತಿದೆ. ಕೆಲವು ಕಾಲ ಮಂಡ್ಯದ ಉಸ್ತುವಾರಿ ಕಾರ್ಯದರ್ಶಿಯಾಗಿಯೂ ಕೂಡ ಅವರು ಕೆಲಸವನ್ನು ನಿರ್ವಹಿಸಿದರು. ಅದರ ಜೊತೆಗೆ ಅವರು ಕೇವಲ ಅಧಿಕಾರಿಯಾಗಿದ್ದರು ಅನ್ನೋದು ಮಾತ್ರವೇ ಅಲ್ಲ, ಜನಮುಖಿಯಾಗಿ ಅವರು ಯಾವತ್ತೂ ಕೂಡ ಕೆಲಸವನ್ನು ಮಾಡ್ಕೊಂಡು ಬಂದಂಥವರು. ಸಮಾಜಮುಖಿ ಪತ್ರಿಕೆಯನ್ನು ತೆಗೆದುಕೊಂಡು ಬಂದು ಅದನ್ನು ಇಲಸ್ಟ್ರೇಟೆಡ್ ವೀಕ್ಲಿ ಎನ್ನುವಂಥ ಪತ್ರಿಕೆ ಸಮಾನವಾಗಿ ನಡೆಸಬೇಕು ಅನ್ನುವಂಥ ಉದ್ದೇಶದಿಂದ ಅದರ ಮುಂದಾಳತನವನ್ನು ನಡ್ಕೊಂಡು ಪ್ರತಿ ವರ್ಷ ಅದು ಬರ್ತಾಯಿದೆ, ಪ್ರತಿ ತಿಂಗಳು ಬರ್ತಾಯಿದೆ, ಮಾಸಿಕ. ಅದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟವನ್ನು ಕಾಯ್ಕೊಂಡಿದ್ದಾರೆ. ಸ್ವತಂತ್ರವಾಗಿರ್ತಕ್ಕಂಥ ನೆಲೆಯಲ್ಲಿ ಅದು ಯಾವಾಗಲೂ ಕೂಡ ಲೇಖನಗಳನ್ನು ಆಹ್ವಾನಿಸಿ ಪ್ರಕಟ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಅವರು ನಡೆದು ನೋಡು ಕರ್ನಾಟಕ ಅನ್ನುವಂಥ ಒಂದು ಅಭಿಯಾನವನ್ನು ಮಾಡ್ತಾಯಿದ್ದಾರೆ. ಅದು ಭಾಳ ಆಶ್ಚರ್ಯಕರವಾದಂಥದ್ದು. ಸುಮಾರು 4-5 ವರ್ಷಗಳಿಂದ ಪ್ರಾರಂಭವಾದಂಥ ಅಭಿಯಾನ 2 ತಿಂಗಳಿಗೆ ಒಮ್ಮೆ ಕರ್ನಾಟಕವನ್ನು ನೋಡುವ ಬಯಸ್ತಕ್ಕಂಥ ಮನಸ್ಸುಗಳನ್ನು ಒಂದು ಕಡೆ ಸೇರಿಸ್ತಕ್ಕಂಥದ್ದು. ಅದರ ಅಡಿಯಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಒಂದು 3 ದಿವಸ ತಂಗಿದ್ದು ಅಲ್ಲಿಯ ವಿಶೇಷ ಪ್ರದೇಶಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿಯ ವಿಶೇಷ ಕಲೆಗಳನ್ನು ನೋಡುವಂಥದ್ದು, ಮುಖಾಮುಖಿ ಮಾಡುವಂಥದ್ದು, ಒಂದು ಸಂವಾದವನ್ನು ಏರ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಸಮಾಜಮುಖಿ ಅಡಿಯಲ್ಲಿ ನಡೆದು ನೋಡು ಕರ್ನಾಟಕ ಅನ್ನೋದು ಭಾಳ ಒಳ್ಳೆಯ ಕಲ್ಪನೆ. ಅದು ತುಂಬ ಯಶಸ್ವಿಯಾಗಿ ನಡೀತಾ ಇದೆ. 50ರಿಂದ 60 ಜನ ಈಗ ಅವರು ರೆಗ್ಯುಲರಾಗಿ 2 ತಿಂಗಳಿಗೊಮ್ಮೆ ಬರ್ತಾಯಿದ್ದಾರೆ, ನಡೆಸ್ತಾ ಇದ್ದಾರೆ. ಅದರಲ್ಲಿ ಅವರೇ ಆ ತಂಡಕ್ಕೆ ಒಬ್ಬ ವ್ಯಕ್ತಿಯನ್ನು ಲೀಡರ್ನ ಮಾಡಿ ಅದು ನಡ್ಕೊಂಡು ಹೋಗ್ತಾಯಿದೆ. ಅದರ ಜೊತೆಗೆ ಉದ್ಯಮಿ ಒಕ್ಕಲಿಗ ಅನ್ನುವಂಥ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿ, ಫಸ್ಟ್ ಸರ್ಕಲ್ ಅಂತೇಳಿ 4 ವರ್ಷದಿಂದ ಪ್ರಾರಂಭ ಮಾಡಿ ಒಂದು ಉದ್ಯಮಿ ಒಕ್ಕಲಿಗರನ್ನು ಒಟ್ಟುಗೂಡಿಸ್ತಕ್ಕಂಥ ಕೆಲಸ, ಸಂಘಟಿಸ್ತಕ್ಕಂಥ ಕೆಲಸ. ಅದು ಜಾತಿಯ ಸಂಘಟನೆ ಎನ್ನುವಂಥ ರೀತಿಯಲ್ಲಿ ನಾವು ನೋಡಬಾರ್ದು. ಅದನ್ನು ಒಂದು ಮಾದರಿಯಾಗಿ ಇಟ್ಕೊಂಡಿದ್ದಾರೆ ಅವರು. ಕೃಷಿಯಲ್ಲೇ ತೊಡಗಿದ್ದಂಥ ಒಕ್ಕಲಿಗರು 50 ವರ್ಷಗಳಲ್ಲಿ ಬೇರೆ ಬೇರೆ ಉದ್ಯಮಗಳಲ್ಲಿ ತೊಡಗಿಕೊಂಡು ಆರ್ಥಿಕವಾಗಿ ಸದೃಢರಾಗ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಆದರೆ ಅವರು ಸಂಘಟಿತರಾಗಿರಲಿಲ್ಲ.
ಆ ಸಂಘಟನೆ ಯಾಕೆ ಬೇಕು ಅಂತಂದರೆ ಪರಸ್ಪರ ಅವರು ಆರ್ಥಿಕ ಅಭಿವೃದ್ಧಿಯನ್ನು ಕಂಡುಕೊಳ್ಳೋದಕ್ಕೋಸ್ಕರವಾಗಿ, ಆಮೇಲೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರನ್ನು ತೊಡಗಿಸ್ಕೊಳ್ಳೋದಕ್ಕೋಸ್ಕರವಾಗಿ, ಮಾರುಕಟ್ಟೆಯನ್ನು ತೊಡಗಿಸ್ಕೊಳ್ಳೋದಕ್ಕೋಸ್ಕರವಾಗಿ, ಅವರು ತಯಾರು ಮಾಡ್ತಕ್ಕಂಥ ಉತ್ಪನ್ನಗಳನ್ನು ಅವರು ವಿನಿಮಯ ಮಾಡಿಕೊಳ್ತಕ್ಕಂಥ ಮತ್ತು ಕೈಗಾರಿಕೆಯಲ್ಲಿ ಉದ್ಯಮದಲ್ಲಿ ತೊಡಗ್ತಕ್ಕಂಥವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಂಥದ್ದು. ಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ನಿರ್ದೇಶಕರಾದ ನಾಗರವಕ್ಕ, ಮಂಜುಳಾ, ಉದಯಶಂಕರ್, KM ಜಯರಾಮ್ ಹಾಗೂ ಚಂದ್ರು ಇದ್ದರು. ಶೀತಪೀಡಿತ ಗ್ರಾಮಗಳ ರೈತರಿಗೆ ಪರಿಹಾರ ನೀಡಲು ವಿಳಂಬ ಮಾಡಿದ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಕೇರ್ಪೇಟೆ ಸಿವಿಲ್ ನ್ಯಾಯಾಲಯ ಛೀಮಾರಿ ಹಾಕಿದೆ. ಹೇಮಾವತಿ ಜಲಾಶಯ ಯೋಜನೆಯ ನಂಬರ್ 3 ವಿಭಾಗ ಕಚೇರಿ, ಪೀಠೋಪಕರಣಗಳು ಹಾಗೂ ಸಾಮಗ್ರಿಗಳನ್ನು ಗೂಡ್ಸ್ ವಾಹನದಲ್ಲಿ ತುಂಬಿಕೊಂಡು ಹೋದ ಗಂಗನಹಳ್ಳಿ ಹಾಗೂ ಕಳ್ಳನಕೆರೆ ಗ್ರಾಮಸ್ಥರು. ಹೇಮಾವತಿ ಜಲಾಶಯ ಯೋಜನೆ ವ್ಯಾಪ್ತಿಯ ಕೇರ್ಪೇಟೆ ತಾಲೂಕಿನ ಶೀತಪೀಡಿತ ಗ್ರಾಮಗಳಾದ ಕಳ್ಳನಕೆರೆ ಹಾಗೂ ಗಂಗನಹಳ್ಳಿ ಗ್ರಾಮಗಳ ರೈತರಿಗೆ ರಾಜ್ಯ ಸರ್ಕಾರವು ಸೂಕ್ತ ಪರಿಹಾರವನ್ನು ನೀಡದೆ ಬೇಜವಾಬ್ದಾರಿತನವನ್ನು ಪ್ರದರ್ಶಿಸಿದ ಹಿನ್ನೆಲೆಯಲ್ಲಿ ಕೇರ್ಪೇಟೆ ಸಿವಿಲ್ ನ್ಯಾಯಾಲಯವು ನಂಬರ್ 3 ಕಾರ್ಯಪಾಲಕ ಅಭಿಯಂತರರ ಕಚೇರಿಯ ಪೀಠೋಪಕರಣ, ಕಂಪ್ಯೂಟರ್ ಸೇರಿದಂತೆ ಕಚೇರಿ ಸಾಮಗ್ರಿಗಳನ್ನು ಜಪ್ತಿ ಮಾಡಿ ಆದೇಶ ಹೊರಡಿಸಿದೆ. ಇದು ಬ್ರೌನ್ ಚೆಕ್ ಆಯ್ತಿದ್ದಾರೆ ಅಧ್ಯಕ್ಷ, ಅದು ಹೌದಾ, ಅದನ್ನ 2 ಮಾಡಿ ಹೇಳ್ತೀನಿ. ಶ್ರೀರಂಗಪಟ್ಟಣದ ಖ್ಯಾತ ವಕೀಲರಾದ ಪುಟ್ಟೇಗೌಡರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ನೀರಾವರಿ ಇಲಾಖೆ ವಿರುದ್ಧ ಕೇರ್ಪೇಟೆ ಸಿವಿಲ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿ ಪರಿಹಾರಕ್ಕಾಗಿ 1986ರಿಂದಲೂ ನ್ಯಾಯಾಲಯಕ್ಕೆ ಅಲೆಯುತ್ತಿದ್ದರೂ ನೀರಾವರಿ ಇಲಾಖೆಯು ಸೂಕ್ತ ಪರಿಹಾರ ನೀಡಿ ಗ್ರಾಮಸ್ಥರಿಗೆ ಪುನರ್ವಸತಿ ಕಲ್ಪಿಸಿಕೊಡಲು ಬೇಜವಾಬ್ದಾರಿ ಪ್ರದರ್ಶನ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಹೇಮಾವತಿ ಜಲಾಶಯ ಯೋಜನೆಯ ನಂಬರ್ 3 ವಿಭಾಗ ಕಚೇರಿಯ ಕಾರ್ಯಪಾಲಕ ಅಭಿಯಂತರರ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಿ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಸಿಬ್ಬಂದಿಗಳೊಂದಿಗೆ ನೀರಾವರಿ ಇಲಾಖೆ ಕಚೇರಿಗೆ ಆಗಮಿಸಿದ ಕಳ್ಳನಕೆರೆ ಹಾಗೂ ಗಂಗನಹಳ್ಳಿ ಗ್ರಾಮಸ್ಥರು ಪೀಠೋಪಕರಣಗಳನ್ನು ತಮ್ಮ ವಾಹನಗಳಿಗೆ ತುಂಬಿಕೊಂಡರು. ಈ ಸಂದರ್ಭದಲ್ಲಿ ಪತ್ರಕರ್ತರಿಗೆ ಮಾತನಾಡಿದ ನೀರಾವರಿ ಇಲಾಖೆಯ ಕಚೇರಿಯ ಕಾರ್ಯಪಾಲಕ ಇಂಜಿನಿಯರ್ ಜಯರಾಮು, ಸರ್ಕಾರವು ನಮ್ಮ ಯೋಜನಾ ವ್ಯಾಪ್ತಿಯ ಶೀತಪೀಡಿತ ಗ್ರಾಮಗಳ ಪುನರ್ವಸತಿಗೆ ಹಣ ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಪರಿಹಾರ ನೀಡಲು ವಿಳಂಬವಾಗಿದೆ ಅಂತ ಹೇಳಿದರು. ನಮಗೆ ಸರ್ಕಾರದಿಂದ ಒಂದು ಯಾವುದೇ ರೀತಿ ನಮಗೆ ಪರಿಹಾರ ಯಾವುದು ಸಿಕ್ಕಿಲ್ಲ. ಈಗ ಅದರಿಂದ ನಾವು ಇವಾಗ ಏನು ಮಾಡ್ತೀವಿ ಅಂತಂದರೆ, ನಾವು ನಮ್ಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲದೆ ಇರೋದ್ರಿಂದವ ಕೇರ್ಪೇಟೆ ಕೋರ್ಟ್ಗೆ ನಾವು ನಮ್ಮ ಅಪೀಲ್ಗಳನ್ನೆಲ್ಲ ಹಾಕಿ ನಮ್ಮ ಲಾಯರ್ ಮುಖಾಂತರ ನಾವು ಮಾಡಿದ್ವಿ. ಅದು ಈಗ ಕೋರ್ಟಲ್ಲಿ ಇವಾಗ ಅಲ್ಲಿ 2-3 ಬಾರಿ ನಮಗೆ ಆದೇಶ ಆಗಿದೆ ಇವ್ರಿಗೆ, ಇಂಜಿನಿಯರ್ ಆಫೀಸರ್ಗೆ. ಇದುವರೆಗೂ ಅವ್ರು 2-3 ಬಾರಿ ಬಂದಾಗೂ ಯಾವಾಗ ಇವಾಗ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ಟೈಮ್ ತಗೊಳ್ಳೋದು, ಮತ್ತೆ ಇದು ಮಾಡೋದು, ಮತ್ತೆ ಟೈಮ್ ತಗೊಳ್ಳೋದು, ಈ ರೀತಿ ತಳ್ಕೊಂಡು ಬರ್ತಾ ಇದ್ದಾರೆ. ಹಂಗಾಗಿ ಕೊನೆ ಬಾರಿಗೆ ಕೋರ್ಟಿಂದಲೇ ನಮಗೆ ಇವಾಗ ಜಪ್ತಿ ಆದೇಶ ಬಂದಿದೆ. ಹಾಗಾಗಿ ನಾವು ಆಫೀಸಿಗೆ ಬಂದು ಕಾರ್ಯಪಾಲಕ ಇಂಜಿನಿಯರ್ ಕಚೇರಿ ಕೇರ್ಪೇಟೆ ಇಂಜಿನಿಯರ್ ಆಫೀಸಿಗೆ ಬಂದು ಇವಾಗ ಎಲ್ಲ ಆಫೀಸಲ್ಲಿ ಏನೇನಿದೆ ಆ ಪೀಠೋಪಕರಣಗಳು ಮತ್ತು ಸಿಸ್ಟಮ್ಸು ಏನೇನಿದೆ ಅದನ್ನೆಲ್ಲ ಜಪ್ತಿ ಮಾಡ್ಕೊಂಡು ನಮ್ಗೆ ಅವಕಾಶ ಕೊಟ್ಟಿದೆ ಕೋರ್ಟು. ಅದರಂತೆ ನಾವು ಅವ್ರ ಆದೇಶದಂತೆ ನಾವು ಈಗ ಎಲ್ಲ ಜಪ್ತಿ ಮಾಡ್ತಾ ಇದ್ದೀವಿ. ನಮ್ಮ ಲಾಯರು ಪುಟ್ಟೇಗೌಡರು. ಈ ಸಂದರ್ಭದಲ್ಲಿ ಹೇಮಾವತಿ ಜಲಾಶಯ ಯೋಜನೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಆನಂದ್, ವಿಶ್ವನಾಥ್, ಚಂದ್ರೇಗೌಡ ಸೇರಿದಂತೆ ಇತರೆ ಸಿಬ್ಬಂದಿ ಹಾಜರಿದ್ದರು. ಮಂಡ್ಯ ನಗರದಲ್ಲಿರುವ ಡಿ ದೇವರಾಜ ಅರಸು ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಮಂಡ್ಯ ಜಿಲ್ಲಾ ಸವಿತಾ ಸಮಾಜ ಮಂಡ್ಯ ನಗರ ಸಮಿತಿ ಆಯೋಜಿಸಿದ್ದ ಜಿಲ್ಲೆಯ ಜನಪ್ರಿಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ BCM ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಉಚಿತ ಕೇಶ ವಿನ್ಯಾಸ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಕೇಶ ವಿನ್ಯಾಸದಲ್ಲಿ ಭಾಗಿಯಾಗಿದ್ದರು. ತುಂಬ ವರ್ಷಗಳಿಂದನೂ ಕೂಡ ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳಾಗಿ ತುಂಬ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಕುಟುಂಬದಲ್ಲಿ ನೀವು ಒಂದು ದೊಡ್ಡ ಹೆಸರು ತಗೋಬೇಕು ಅಂತೇಳಿ ನೀವು ತುಂಬ ಶ್ರಮ ಪಡ್ತಾರೆ. ಇದೆಲ್ಲ ಕಾರಣ ಡಿ ದೇವರಾಜ ಅರಸು ಅವರು ನಮಗೆ ಕೊಟ್ಟಂಥ ಒಂದು ಕೊಡುಗೆ. ಅವರು ಏನು ನೀವೆಲ್ಲ ಓದಲಿಕ್ಕೆ ಕಾರಣ ಮುಖ್ಯವಾಗಿ ಡಿ ದೇವರಾಜ ಅರಸು ಅವರು ನಮ್ಮ ಹಿಂದುಳಿದ ವರ್ಗಗಳನ್ನೆಲ್ಲನೂ ಕೂಡ ಒಂದು ಒಟ್ಟಾರೆ ಸೇರಬೇಕು, ನಮ್ಮ ಮಕ್ಕಳುಗಳು ಎಲ್ಲರೂ ಬೆಳಿಬೇಕು, ಎಲ್ಲರೂ ಕೂಡ ಹಿಂದುಳಿದ ವರ್ಗದಲ್ಲಿರುವಂಥ ಯುವಕರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಹುದ್ದೆಗಳನ್ನು ಪಡಿಬೇಕು ಅಂತ ಹೇಳಿ ಡಿ ದೇವರಾಜ ಅರಸು ಅವರು ಈ ನಮ್ಮ ಏನು ಹಿಂದುಳಿದ ಕಲ್ಯಾಣ ಇಲಾಖೆ ಆಗ್ಬೋದು, ಹಿಂದುಳಿದ ವರ್ಗಗಳನ್ನು ಎಲ್ಲನೂ ಸರಿಪಡಿಸಿ ಇವತ್ತೊಂದು ಮಟ್ಟಕ್ಕೆ ತಗೊಂಡ್ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷರಾದ ಜಯರಾಮು, ಸಂಘದ ಸಂಸ್ಥಾಪಕ ಅಧ್ಯಕ್ಷ ಪ್ರತಾಪ್, ನಾಗರಾಜು, ಸೋಮಣ್ಣ, ರಾಜಣ್ಣ, ಆನಂದ್, ಮಂಜುನಾಥ್ ನಾಯ್ಡು, ನಿಲಯ ಪಾಲಕರಾದ ಯೋಗಿತಾ, ದಗಡಿ ಸಂದೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು.
ಮಂಡ್ಯದ ಶಂಕರಪುರ ಬಡಾವಣೆಯಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಮತ್ತು ಶ್ರೀ ಪಾರ್ವತಿ ಅಮ್ಮನವರ ಪರಿವಾರ ಸಮೇತ ದೇವತೆಗಳ ದೇವಾಲಯದ ಆವರಣದಲ್ಲಿ ಜಗದ್ಗುರು ಪರಮಪೂಜ್ಯ ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಹಾಗೂ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಶ್ರೀ ಪುರುಷೋತ್ತಮನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ತಿಕ ಮಾಸದ ದೀಪಾರಾಧನೆ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಪ್ರತಿ ವರ್ಷವೂ ಸಹ ಕಾರ್ತಿಕ ಮಾಸದಲ್ಲಿ ಎಂದಿನಂತೆ ವಿಶೇಷ ಪೂಜಾ ಕಾರ್ಯಕ್ರಮಗಳು, ದೇವರ ವಿಗ್ರಹಕ್ಕೆ ವಿಶೇಷವಾದ ಅಲಂಕಾರ, ವಿವಿಧ ಕಲಾವಿದರುಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಿದ್ದಾವೆ. ವಿಶೇಷ ಅಭಿಷೇಕ, ಹೋಮ ಹವನ, ನಾಮಕರಣ, ಅಕ್ಷರಾಭ್ಯಾಸ, ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಜೊತೆಗೆ ತಂದೆ ತಾಯಿಯರು ಕಾರ್ತಿಕ ಸೋಮವಾರ ದಿನದಲ್ಲಿ ತಾಯಿ ಮಗನೊಂದಿಗೆ ಹಾಗೂ ತಂದೆ ಮಕ್ಕಳೊಂದಿಗೆ ದೇವಾಲಯದಲ್ಲಿ ಜಂಟಿಯಾಗಿ ದೀಪ ಹಚ್ಚಿ ಏಕಾಗ್ರತೆಯಿಂದ ಕನಿಷ್ಠ 10 ನಿಮಿಷಗಳ ಕಾಲ ಚಿತ್ತ ಚಾಂಚಲ್ಯವಿಲ್ಲದೆ ಶುದ್ಧ ಮನಸ್ಸಿನಿಂದ ದೀಪ ಹಚ್ಚಿ ಧ್ಯಾನ ಮಗ್ನರಾಗಿ ಪಠಣ ಮಾಡಿದರು. ವಿಶೇಷ ಪೂಜಾ ಕಾರ್ಯಸ್ಯ ಸೇವಾ ಕರ್ತಸ್ಯ ಚಲೋರಲ್ಲಯ್ಯ ನಾಮಧೇಸ್ಯ ವರಲಕ್ಷ್ಮಮ್ಮ ನಾಮ್ನ್ಯಾಃ ರವೀಂದ್ರ ಸ್ವಾಮಿ ನಾಮಧೇಸ್ಯ ಕವಿತಾ ನಾಮ್ನ್ಯಾಃ. ವಿದ್ಯಾಭ್ಯಾಸ, ಉದ್ಯೋಗ, ವ್ಯವಹಾರ, ಉತ್ತಮ ಆರೋಗ್ಯ, ಜೀವನದಲ್ಲಿ ಯಶಸ್ಸು ಸಿಗುವಂತೆ ಅವರು ಪ್ರಾರ್ಥನೆ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ಮಂಜು, ಪ್ರಭು, ಮುಖಂಡರಾದ ಬಸವರಾಜು, ಜಾವರೇಗೌಡ ಸೇರಿದಂತೆ ಇನ್ನಿತರಿದ್ದರು. ಇದೇ ಸಂದರ್ಭದಲ್ಲಿ ಸಂಪಾಟಿ ಬಸವರಾಜು ಹಾಗೂ ಗುರುಮೂರ್ತಿರವರು ಭಕ್ತಿ ಸುಧಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಮಳವಳ್ಳಿ ತಾಲೂಕಿನಾದ್ಯಂತ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸುಮಾರು 50ಕ್ಕಿಂತ ಹೆಚ್ಚು ಜನರು ₹100 ಕೊಟ್ಟು ಸದಸ್ಯತ್ವ ಪಡೆದು ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ಕೈಜೋಡಿಸಿದರು. ಕಾರ್ಯಕ್ರಮಕ್ಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ರಮೇಶ್ ಗೌಡ, ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದ ನಾಗರಾಜು, ಉಪಾಧ್ಯಕ್ಷರಾದ ಮಲ್ಲೇಶ್ ಹೆಬಕವಾಡಿ, ಮಂಡ್ಯ ಜಿಲ್ಲೆ ಯುವ ಘಟಕದ ಅಧ್ಯಕ್ಷರಾದ ಪ್ರಮೋದ್, ದೀಪಿಕಾ ಹಾಗೂ ಮಂಜುನಾಥ್ ಸೇರಿದಂತೆ ಅನೇಕರಿದ್ದರು. 31 ಜಿಲ್ಲೆಗಳಲ್ಲಿ 3 ತಂಡವನ್ನು ಮಾಡಿಕೊಂಡು ಇಡೀ 31 ಜಿಲ್ಲೆಯಲ್ಲಿ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರೂಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈಗ ಪ್ರತಿಯೊಂದು ಜಿಲ್ಲೆಗಳು ಆದ ಮೇಲೆ ಇವಾಗ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರೂಪ ಸದಸ್ಯತ್ವ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲ ಸದಸ್ಯರಾಗಬೇಕು. ₹100 ಕೊಟ್ಟು ಸದಸ್ಯರಾಗಬೇಕು. ಅಕಸ್ಮಾತ್ ಮಾತ್ರ ₹100 ಇಲ್ಲ ಅಂದರೆ ಕೆಆರ್ಎಸ್ ಪಕ್ಷ ಮಂಡ್ಯ ಕೆಆರ್ಎಸ್ ಅಭಿಮಾನಿಗಳು ಅಂತ ಒಂದು ಗ್ರೂಪ್ ಇದೆ, ವಾಟ್ಸಾಪ್ ಗ್ರೂಪ್ಗೆ ಸೇರ್ಕೋಬೋದು. ಏನಪ್ಪ ನಿಮಗೆ ಇದರಲ್ಲಿ ಉಪಯೋಗ ಅಂದರೆ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ತಾಲೂಕು ಆಫೀಸ್ಗೆ ಹೋದ್ರೆ ಲಂಚ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಲಂಚ, ಗ್ರಾಮ ಪಂಚಾಯತಿಗೆ ಹೋಗಿ ಲಂಚ, ಒಂದು DL ಮಾಡ್ಸಕ್ಕೆ ಹೋಗಿ ಲಂಚ. ಇವತ್ತು ಪ್ರತಿಯೊಂದು ಜನತೆ, ನಮ್ಮ ರಾಜ್ಯದ ಜನತೆ ಹಾಗೂ ನಮ್ಮ ಮಂಡ್ಯ ಜಿಲ್ಲೆ ಜನತೆ ಪ್ರತಿಯೊಬ್ಬರು ಇವತ್ತು ಹುಟ್ಟುತ್ತವಿಂದ ಸಾಯೋವರೆಗೂ ಲಂಚ ಕೊಟ್ಕೊಂಡೇ ಜೀವನ ಮಾಡ್ತಾ ಇದ್ದೀರಾ. ಒಂದು ತಾಲೂಕು ಆಫೀಸ್ಗೆ ಹೋಗಿ ಒಂದು ಈಸ್ವತ್ತು ಮಾಡ್ಸಕ್ಕೆ ಲಂಚ ಕೊಡಬೇಕು, ಒಂದು ಜಾತಿ ಪ್ರಮಾಣ ಪತ್ರ ಮಾಡ್ಸಕ್ಕೆ ಲಂಚ ಕೊಡಬೇಕು, ಒಂದು ಪ್ರತಿಯೊಂದು ಒಂದು ಈಸ್ವತ್ತು ಮಾಡ್ಸಕ್ಕೆ ಹೋಗಿ, ಒಂದು ಖಾತೆ ಮಾಡ್ಸಕ್ಕೆ ಹೋಗಿ, ಯಾವುದಕ್ಕೋದ್ರೂ ಲಂಚ ಕೊಟ್ಕೊಂಡೇ ಇವತ್ತು ಜೀವನವನ್ನು ಮಾಡ್ತಾ ಇದ್ದೀರಿ ನೀವೆಲ್ಲ. ಆಟೋದವರಂತೂ ವರ್ಷಕ್ಕೊಂದ್ಸರಿ FC ಮಾಡಿಸ್ಬೇಕಾದ್ರೆ 2,000-3,000 ಲಂಚ ಕೊಟ್ಕೊಂಡು ಜೀವನ ಮಾಡ್ತಾ ಇದ್ದೀರಾ ನೀವು. ಅದಕ್ಕೋಸ್ಕರ ಕೆಆರ್ಎಸ್ ಪಕ್ಷ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರೂಪ ಶಕ್ತಿ ಚೈತನ್ಯ ಪಡೆಯಲು ಅಂತ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಬನ್ನಿ, ಸದಸ್ಯತ್ವ ತಗೊಂಡಿದ್ದು ಸದಸ್ಯತ್ವ ಅಭಿಯಾನ. ಇದರಿಂದ ನಿಮ್ಗೆ ಅನುಕೂಲ ಆಗುತ್ತೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಪಾಂಡುಪುರ ತಾಲೂಕು ಕಚೇರಿ ಮೆಟ್ಟಿಲುಗಳ ಮೇಲೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಕುಳಿತು ಶಾಲೆಯ ದುಸ್ಥಿತಿ ಮತ್ತು ಶಿಕ್ಷಕರ ವರ್ತನೆ ವಿರುದ್ಧ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು. ನಮ್ಮ ಶಾಲೆಯಲ್ಲಿ ಯಾವುದೇ ಪ್ರಗತಿಯಾಗಿಲ್ಲ, ಶಿಕ್ಷಕರು ಸರಿಯಾಗಿ ಪಾಠ ಹೇಳುವುದಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ಅಸಮಾಧಾನ ಹೊರಹಾಕಿದರು.
ಕೆಟ್ಟ ಪದಗಳನ್ನು ಬಳಸಿ ನಮ್ಮ ಮನೋಭಾವಕ್ಕೆ ಧಕ್ಕೆ ಉಂಟು ಮಾಡ್ತಿದ್ದಾರೆ ಅಂತ ಹೇಳಿದರು. ಒಂದು ವೇಳೆ ವಿಡಿಯೋ ಫೋಟೋಗಳನ್ನು ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ತಿಳಿಸಿದರು. ನಮ್ಮ ಶಾಸಕರಿಗೂ ವಿಷಯ ತಿಳಿಸಿದ್ದೇವೆ, ಆದರೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಶೈಕ್ಷಣಿಕ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಇಕೋ ಕ್ಲಬ್ನ ಹಣವನ್ನು ಮಕ್ಕಳ ಹಿತಕ್ಕಾಗಿ ಉಪಯೋಗಿಸುತ್ತಿಲ್ಲ ಅಂತ ಹೇಳಿದರು. ಚಂಪಾ ಮಿಸ್ ಅಂತ ಅವ್ರು ಹೇಳ್ತಾರೆ, ನಮ್ಮ ಭಾವ ಅವರೇ, ನಮ್ಮ ಹಿಂದೆಗಡೆ ಅವ್ರು JDS, ನಮ್ಮನ್ನ ಏನು ಮಾಡ್ಕೊಳಕ್ಕಾಗಲ್ಲ ಅಂತಾರೆ. HM ಸರ್ ನೋಡಿದ್ರೆ ನಮ್ಮ ಹಿಂದೆ ಸ್ವಾಮೀಜಿಗಳವರೇ, ಏನು ಮಾಡ್ಕೊಳಕ್ಕಾಗಲ್ಲ ಅಂತಾರೆ. ನಮ್ಮ ಹಿಂದೆ ಯಾರಿದ್ದರು, ನಾವು 6-7 ಸರ ನಾವು ಮಕ್ಕಳ ಸಹಾಯವಾಣಿಗೆ ಫೋನ್ ಮಾಡಿದ್ರು, ಅಧ್ಯಕ್ಷರು ಬಂದಿದ್ರು, ಅವ್ರು ಏನು MLA ಸರ್ ಬಂದಿದ್ರು, ಯಾರು ಏನು ಮಾಡ್ಕೊಳಕ್ಕಿಲ್ಲ. ಮಕ್ಕಳ ಹಿಂದೆ ಮಕ್ಕಳ ಸಹಾಯವಾಣಿ ಅಂತ ಐತೆ ಅಂತಂತಾರೆ. ಮಕ್ಕಳ ಸಹಾಯವಾಣಿ ಎಲ್ಲೈತೆ? ನಾವು ಜೂನಿಂದನೂ ನಾವು ಪ್ರತಿಯೊಂದನ್ನು ಹೇಳ್ತಾನೆ ಬಂದಿದ್ದೀವಿ, ಎಲ್ಲರಿಗೂ ವಾಟ್ಸಪ್ ಮಾಡ್ತಾ ಇದ್ದೀವಿ. ಏನು ಮಾಡಿದ್ರು ಅವರು ಏನು ಕೇಳ್ತಾ ಇಲ್ಲ. ಟೀಚರ್ಸ್ಗಳು ಅಷ್ಟೇ, ನೀವೇನು ಮಾಡೋಕ್ಕಾಗೋದಿಲ್ಲ, ನಮಗೆ 109 ಮಾಡ್ತೀರಾ, ಮಾಡ್ಕೊಳ್ಳಿ ಅಂತ ನಮಗೆಲ್ಲ ಧಮಕಿ ಹಾಕ್ತಾರೆ. ಸರ್ ನಾವೇನು ಹೇಳಿದ್ರು ಅವರು ತಗೊಳ್ಳೋದಿಲ್ಲ. ನಾವು ನಮಗೆ ಪರಿಹಾರನೇ ಸಿಗೋಂಗೆ ಮಾಡೋದಿಲ್ಲ ಟೀಚರ್ಸ್ಗಳು. ನಾವು ನಮ್ಮ ಮಕ್ಕಳನ್ನ ನಾವು ಕೇಳೋದೇ ತಪ್ಪಾಯ್ತಾ? ಅವ್ರಿಗೆ ಪರ್ಸ್ನಲ್ಲಾಗಿ ವಿಡಿಯೋನೂ ಸುಧಾ ಮಾಡೋರೆ, ನಮಗೆ ಪಾಠನೂ ಸರಿಯಾಗತ್ತಿಲ್ಲ. ಟೀಚರ್ಸ್ ಜೊತೆ ಎಲ್ಲೇ ಪಾರ್ಕಲ್ಲ ಪಾರ್ಕ್ ಎದುರುಗಡೆ ಕೂತ್ಕೊಂಡು ಮಾತಾಡ್ತದೋ ನಾವು. ಆವಾಗ ಬಂದ್ಬಿಟ್ಟು ಫೋಟೋ ಬೇರೆ ನಮ್ಮ ಟೀಚರ್ಸ್ಗಳು ಹೇಳ್ಬಿಟ್ಟು ಬೇರೆ ಟೀಚರ್ಸ್ಗೆ ಫೋಟೋ ತೆಗೀರಿ, ಇರೋರು ಕೂತಿರೋದಿಲ್ಲ ಅಂದ್ಬಿಟ್ಟು ಫೋಟೋ ತೆಗೆಸ್ಕೊಂಡು ನಾವು ಒಬ್ಬರು ಟೀಚರ್ ಜೊತೆ, ಅವ್ರ ವಿರುದ್ಧವಾಗಿರೋ ಟೀಚರ್ ಜೊತೆ ಕೂತ್ಕೊಂಡು ಮಾತಾಡೋದು ತಪ್ಪಾಗತ್ತೆ ನಮ್ಮ ಸ್ಕೂಲಲ್ಲಿ. ಈಗ ಒಬ್ಬರು ಟೀಚರ್ ಕಂಡ್ರೆ ಒಬ್ಬರು ಟೀಚರ್ಗೆ ಆಗೋದಿಲ್ಲ. ಅವ್ರ ಜೊತೆ ಮಾತಾಡಿದ್ರೆ ಇವರು ನಮ್ಮ ಮೇಲೆ ಎಲ್ಲ ದ್ವೇಷ, ಟೀಚರ್ಸ್ಗಳು ಎಲ್ಲ ನಮ್ಮ ಮೇಲೆ ದ್ವೇಷ, ಟೀಚರ್ಸ್ ಮೇಲಿರೋ ಕೋಪ ಎಲ್ಲನೂ ನಮ್ಮ ಮೇಲೆ ತೀರ್ಸ್ಕೊತಾರೆ. ಎಲ್ಲರೂ ಟೀಚರ್ಸ್ಗಳೆಲ್ಲನೂ ಎಲ್ಲ ನಮಗೆ ಧಮಕಿ ಆಗೋತ್ತೆಲ್ಲ ಜಾಸ್ತಿ ಆಗಿಬಿಟ್ಟೈತೆ ಸರ್. ಈಗ ನಮಗೆ ನ್ಯಾಯ ಬೇಕಿವತ್ತು. ಜೂನ್ನಿಂದಲೇ ಹೋರಾಟ ಮಾಡುತ್ತಿದ್ದೇವೆ, ಆದರೆ ಶಿಕ್ಷಕರು ನಮ್ಮ ಭವಿಷ್ಯದಲ್ಲಿ ಆಟವಾಡ್ತಿದ್ದಾರೆ ಅಂತ ತಿಳಿಸಿದರು. ವಿದ್ಯಾರ್ಥಿಗಳು ಲಿಖಿತ ಮನವಿಯನ್ನು ಸಹಿ ಸಂಗ್ರಹಿಸಿ ತಹಸೀಲ್ದಾರ್ ಅವರಿಗೆ ನೀಡಿದರು. ನಮಗೆ ತೊಂದರೆ ಆಯ್ತೈತೆ, ಅದರಿಂದ ಎಲ್ಲ ಟೀಚರ್ಸ್ನೂ ವರ್ಗಾವಣೆ ಮಾಡಿ, ಮತ್ತು ನಾವು ಎಷ್ಟೇ 109 ಯಾವುದೇ MLAಗೆ ಅವರೆಲ್ಲ ಬಂದಿದ್ದರು, ಯಾವುದೇ ರೀತಿ ಸಮಸ್ಯೆಗಳು ಬಗೆಹರ್ದಿಲ್ಲ. ಅದಾದಮೇಲೆ 109ಗೆ ಫೋನ್ ಮಾಡ್ತಾರೆ, ಯಾರಿಗೆ ಫೋನ್ ಮಾಡ್ತಾರೆ ಅಂತ ಟೀಚರ್ಸು ಧಮಕಿ ಹಾಕ್ತಾರೆ ನಮಗೆ. ಅದಾದಮೇಲೆ ಟೀಚರ್ಸು ನಮಗೆ ಗ್ರಾಮರ್ ಮಾಡಬೇಕು, ಆ ಪಾಠಗಳನ್ನ ಮಾಡಬೇಕು, ಕೆಲವೊಂದು ಪಾಠಗಳನ್ನ ಮಾಡಲ್ಲ. ಎಕ್ಸಾಮ್ ಟೈಮಲ್ಲಿ ಬಂದ್ಬಿಟ್ಟು ಅವರೇ ನಮಗೆ ಬಂದ್ಬಿಟ್ಟು ಆನ್ಸರ್ಗಳನ್ನ ಹೇಳ್ಕೊಡ್ತಾರೆ. ಅದು ಬಿಟ್ಟು ನೋಟ್ಸ್ಗಳನ್ನ ಫೋನ್ಗೆ ಕಳಿಸ್ತಾರೆ. ನಮಗೆ ಬಡವ್ರ ಮಕ್ಕಳು, ನಾವು ಫೋನ್ ಇರಲ್ಲ, ಕೆಲವೊಂದು ಮನೆಯಲ್ಲಿ ಎಷ್ಟು ತೊಂದರೆ ಇರ್ತದೆ ಅಂದರೆ ಸರ್, ಅದರಲ್ಲಿ ಎಂಥದ್ದು ಇಲ್ಲ ಸರ್. ಮನವಿ ಸ್ವೀಕರಿಸಿದ ತಹಸೀಲ್ದಾರ್ ಬಸವರೆಡ್ಡಿ ಪ್ರೌಢಪ್ಪ ತಕ್ಷಣವೇ ಶಾಲೆಗೆ ತೆರಳಿ ಪರಿಶೀಲನೆ ನಡೆಸಿದರು. SDMC ಸದಸ್ಯರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡಿ 1 ವಾರದೊಳಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ BO ಧರ್ಮಶೆಟ್ಟಿ, KRS ಪಕ್ಷದ ಯೋಗೇಶ್, ಮಾರ್ಕೇಗೌಡ, ಶಿಕ್ಷಕರಾದ ಮಹೇಶ್ ಇದ್ದರು. ನಂತರ ತಹಸೀಲ್ದಾರರು ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟವನ್ನು, ಗುಣಮಟ್ಟವನ್ನು ಸ್ವತಃ ಊಟ ಮಾಡುವುದರ ಮೂಲಕ ಪರಿಶೀಲಿಸಿದರು. ವಿದ್ಯಾರ್ಥಿಗಳ ಈ ನಡವಳಿಕೆಯಿಂದ ಅಧಿಕಾರಿಗಳು ಬೆಚ್ಚಿದ್ದು ಶಾಲೆಯ ವ್ಯವಸ್ಥೆ ಮತ್ತು ಶಿಕ್ಷಕರ ವರ್ತನೆ ಕುರಿತು ತನಿಖೆ ನಡೆಯುವ ಸಾಧ್ಯತೆ ಇದೆ. ಮಂಡ್ಯ ನಗರದ ಶ್ರೀ ವ್ಯಾಸರಾಜ ಮಠದಲ್ಲಿ ಅಖಿಲ ಕರ್ನಾಟಕ ಕರಾವಳಿ ಸಾಂಸ್ಕೃತಿಕ ಒಕ್ಕೂಟ ಮಂಡ್ಯವರ ವತಿಯಿಂದ ಶಿಕ್ಷಕರ ದಿನಾಚರಣೆ, ಪ್ರತಿಭಾ ಪುರಸ್ಕಾರ ಮತ್ತು ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಅಖಿಲ ಕರ್ನಾಟಕ ಕರಾವಳಿ ಸಾಂಸ್ಕೃತಿಕ ಒಕ್ಕೂಟದ ಅಧ್ಯಕ್ಷರಾದ ಸದಾಶಿವ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಮಾಜಿ ಸಚಿವರು ಹಾಗೂ ಕರ್ನಾಟಕ ರಾಜ್ಯ ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ MS ಆತ್ಮಾನಂದರವರು ಉದ್ಘಾಟಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಹಿರಿಯ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ VL ನಂದೀಶ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯರವರು MS ಮಂಗಳಮ್ಮ ಹಾಗೂ KS ಸುಧಾಮಣಿರವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದರು. ದಿವಂಗತ ಪುಟ್ಟತಾಯಮ್ಮ ಹಾಗೂ ದಿವಂಗತ MK ರಾಮಲಿಂಗೇಗೌಡ ಮತ್ತು ಡಾಕ್ಟರ್ BPS ಶಕುಂತಲಾ ಸ್ಮಾರಕ ವಿಶಿಷ್ಟ ಸಮಾಜ ಸೇವಾ ಪ್ರಶಸ್ತಿಯ ದತ್ತಿ ಪ್ರಶಸ್ತಿ ಪ್ರಾಯೋಜಕತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಜಂಟಿ ನಿರ್ದೇಶಕರು ಹಾಗೂ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಡಾಕ್ಟರ್ ಪಾರ್ಥಸಾರಥಿ, ಡಾಕ್ಟರ್ ಜಗದೀಶ್ ಕುಮಾರ್, ಸಂಪತ್ ಕುಮಾರ್, ಗೌರವಾಧ್ಯಕ್ಷರಾದ ಶ್ರೀನಿವಾಸ್ ಶೆಟ್ಟಿ, ಪ್ರಸನ್ನ, ಯೋಗೇಶ್, ಶೆಣ್ಣೈ ಸೇರಿದಂತೆ ಅನೇಕರಿದ್ದರು. ಇದೇ ಸಂದರ್ಭದಲ್ಲಿ ಮಿಮಿಕ್ರಿ ಗೋಪಿರವರು ಹಾಸ್ಯ ಕಾರ್ಯಕ್ರಮ ನಡೆಸಿಕೊಟ್ಟರು. ತದನಂತರ ಕರಾವಳಿ ಕೂಟದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ನಮ್ಮ ಅಖಿಲ ಕರ್ನಾಟಕ ಕರಾವಳಿ ಸಾಂಸ್ಕೃತಿಕ ಒಕ್ಕೂಟ ಮಂಡ್ಯದ ಒಂದು ಪ್ರಸಿದ್ಧ ಪ್ರಖ್ಯಾತ ಒಕ್ಕೂಟವಾಗಿ ಇವತ್ತು ಬೆಳೆದು ನಿಂತಿದೆ. ಇದಕ್ಕೆ ಕಾರಣ ನಿಮ್ಮೆಲ್ಲರ ಒಕ್ಕೂಟಗಳ ಬೆಂಬಲ. ಕರಾವಳಿಯ 4 ಜಿಲ್ಲೆಗಳಾದ ಕಾಸರಗೋಡನ್ನು ಕರ್ನಾಟಕಕ್ಕೆ ಸೇರಲಿಕ್ಕೆ ಬಿಡಲಿಲ್ಲ. ಆದರೆ ನಾವು ಒಂದು ಭಾವನಾತ್ಮಕವಾಗಿ ಆ ಕರಾವಳಿಯ ಏನು ಕಾಸರಗೋಡನ್ನು ಕೂಡ ಸೇರಿಸಿಕೊಂಡು ಕಾಸರಗೋಡಿಂದ ಬಂದಿರುವಂತಹ ಸದಸ್ಯರನ್ನು ಕೂಡ ಒಳಗೊಂಡಂತೆ ಕಾಸರಗೋಡು,
ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಈ 4 ಕರಾವಳಿಯ ಜಿಲ್ಲೆಗಳನ್ನು ಒಳಗೊಂಡಂತಹ ಸುಮಾರು 545ಕ್ಕೂ ಹೆಚ್ಚು ಕುಟುಂಬ ಸದಸ್ಯರನ್ನು ಒಳಗೊಂಡಂತಹ ಈ ಕರಾವಳಿ ಸಾಂಸ್ಕೃತಿಕ ಒಕ್ಕೂಟ ಇವತ್ತು 22 ವರ್ಷಗಳನ್ನು ನಿರಂತರವಾಗಿ ಕಳೆದು ಮುಂದಕ್ಕೆ ದಾಪುಗಾಲಿದೆ. ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ ಸೈನಿಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ನಾಗಮಂಗಲ ತಾಲೂಕಿನ ಮೈಲಾರ್ ಪಟ್ಟಣದ ಲೋಕೇಶ್ ಅವರು ಹೃದಯಾಘಾತದಿಂದ ನಿಧನರಾದ ಹಿನ್ನೆಲೆಯಲ್ಲಿ ಪಂಜಾಬ್ ರಾಜ್ಯದ ಪಠಾಣ್ ಕೋಟಾದಿಂದ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ತಂದು ಬೆಂಗಳೂರಿನಿಂದ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಪಾರ್ಥಿವ ಶರೀರವನ್ನು ಗಡಿ ಭದ್ರತಾ ಪಡೆ ವಾಹನದಲ್ಲಿ ಕೇರ್ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿ ವಾಸವಾಗಿದ್ದ ಮನೆಯ ಬಳಿಗೆ ತಂದು ಸಾರ್ವಜನಿಕರ ದರ್ಶನಕ್ಕೆ ಇಡಲಾಯಿತು. ಸಾರ್ವಜನಿಕ ದರ್ಶನದ ನಂತರ ಮೈಲಾರ ಪಟ್ಟಣಕ್ಕೆ ಕೊಂಡೊಯ್ಯಲಾಯಿತು. ಕ್ಷೇತ್ರದ ಶಾಸಕರಾದ ಎಚ್ ಟಿ ಮಂಜು, ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಬಿ ನಾಗೇಂದ್ರ ಕುಮಾರ್, ತಹಶೀಲ್ದಾರ್ ಲೆಫ್ಟಿನೆಂಟ್ ಕರ್ನಲ್ ಅಶೋಕ್ ಕುಮಾರ್, ಮಾಜಿ ಶಾಸಕರಾದ ಕೆ ಪಿ ಚಂದ್ರಶೇಖರ್, ಬಿ ಪ್ರಕಾಶ್ ಸೇರಿದಂತೆ ಅನೇಕ ಗಣ್ಯರು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಪಕ್ಕ ಬನ್ನಿ ಮೇಡಮ್, ಪಕ್ಕ ನೋಡಿ ಹಂಗೆ ಬನ್ನಿ ಊರುಗಳ ಆ ಕಡೆಗೆ ಆ ಕಡೆ. ಕಳೆದ 25 ವರ್ಷಗಳಿಂದ ಭಾರತೀಯ ಸೇನೆಯ ಗಡಿ ಭದ್ರತಾ ಪಡೆಯಲ್ಲಿ ಯೋಧರಾಗಿ ಕರ್ತವ್ಯ ನಿರ್ವಹಿಸಿದ್ದ ಲೋಕೇಶ್ ಅವರು ಕೇರ್ಪೇಟೆ ಪಟ್ಟಣದ ನಿವಾಸಿಗಳಾದ ಜಯಮ್ಮ ರಾಮೇಗೌಡ ಅವರ ಪುತ್ರಿ ಆಶಾ ಅವರನ್ನು ವಿವಾಹವಾಗಿದ್ದು ಪತ್ನಿ ಹಾಗೂ ಅರಿಣಿ ಸೇರಿದಂತೆ ಇಬ್ಬರು ಹೆಣ್ಣುಮಕ್ಕಳೊಂದಿಗೆ ಸುಖಿ ದಾಂಪತ್ಯ ಜೀವನವನ್ನು ನಡೆಸಿದರು. ತಡರಾತ್ರಿ ಪಂಜಾಬ್ ಜಿಲ್ಲೆಯ ಪಠಾಣ್ ಕೋಟಾನ ಗಡಿಯ ರೇಖೆಯ ಬಳಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಸಾವಿಗೆ ಶರಣಾದರು. ಮುಂಜಾನೆ ಭಾರತೀಯ ಸೇನೆಯ ವಿಶೇಷ ವಿಮಾನದಲ್ಲಿ ಲೋಕೇಶ್ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ತಂದು ಅಲ್ಲಿಂದ ನೇರವಾಗಿ ಕೇರ್ಪೇಟೆ ಪಟ್ಟಣದಲ್ಲಿ ವಾಸವಾಗಿದ್ದ ಹೇಮಾವತಿ ಬಡಾವಣೆಯಲ್ಲಿನ ಅವರ ಸ್ವಗೃಹದ ಬಳಿ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿತ್ತು. ಸಾರ್ವಜನಿಕ ದರ್ಶನದ ನಂತರ ಲೋಕೇಶ್ ಅವರ ಪಾರ್ಥಿವ ಶರೀರವನ್ನು ಗಡಿ ಭದ್ರತಾ ಪಡೆ ವಿಶೇಷ ವಾಹನದಲ್ಲಿಟ್ಟು ಅವರ ಹುಟ್ಟೂರು ನಾಗಮಂಗಲ ತಾಲೂಕಿನ ಮೈಲಾರ ಪಟ್ಟಣಕ್ಕೆ ಕೊಂಡೊಯ್ಯಲಾಯಿತು. ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿದರು. ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಮುಗಿಯಲಿದ್ದು ಸರ್ಕಾರ ಸಕಾಲಕ್ಕೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಡೆಸಲು ಮುಂದಾಗಬೇಕು ಎಂದು ಕರ್ನಾಟಕ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯ ಸಂಚಾಲಕ ಉಪ್ಪರಕನಳ್ಳಿ ನಾಗೇಶ್ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಸರ್ಕಾರವೇ ನಡೆಸಬೇಕು. ಫೆಬ್ರವರಿ 2027ಕ್ಕೆ ಅವಧಿ ಮುಗಿಯಲಿದೆ. ಈಗಾಗಲೇ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಬೇಕಿದ್ದು ಡಿಸೆಂಬರ್ ಮಾಹೆಯೊಳಗೆ ಚುನಾವಣೆ ನಡೆಯಬೇಕಾಗಿತ್ತು ಅಂತ ಹೇಳಿದರು. ಸರ್ಕಾರದಿಂದ ಮೀಸಲಾತಿ ಪ್ರಕಟವಾಗಿಲ್ಲ. ಈ ಸಂಬಂಧ ಹಲವು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಆದ್ದರಿಂದ ಒಕ್ಕೂಟದ ವತಿಯಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡಲಾಗುವುದು ಅಂತ ಹೇಳಿದರು. ಚುನಾವಣಾ ಆಯೋಗವು ಸರ್ಕಾರ ಇನ್ನೂ ಮೀಸಲಾತಿ ಪ್ರಕಟ ಮಾಡಿಲ್ಲ ಎಂದು ಸುದ್ದಿಗೋಷ್ಠಿ ಮೂಲಕ ತಿಳಿಸಿದೆ. ಡಿಸೆಂಬರ್ನಲ್ಲಿ ಚುನಾವಣೆ ನಡೆಸುವುದೇ ಆದರೆ 45 ದಿನಗಳ ಹಿಂದೆಯೇ ಮೀಸಲಾತಿ ಪ್ರಕಟ ಮಾಡಬೇಕಿತ್ತು. ಕ್ಷೇತ್ರಗಳ ವಿಂಗಡಣೆ ಮಾಡುವುದು, ಪಕ್ಷದ ಮೂಲಕ ಚುನಾವಣೆ ನಡೆಸುವ ಸಂಬಂಧ ಚರ್ಚೆ ಪ್ರಾರಂಭವಾಗಬೇಕಾಗಿತ್ತು. ನಿಗದಿತ ಸಮಯಕ್ಕೆ ಚುನಾವಣೆ ನಡೆಯದಿರುವುದು ಆತಂಕ ಮೂಡಿಸಿದೆ ಅಂತ ಹೇಳಿದರು. ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಯು ನಿಗದಿತ ಸಮಯಕ್ಕೆ ನಡೆದಂತಾಗಿದೆ. ಆದ ಕಾರಣ ನ್ಯಾಯಾಲಯದ ಮೂಲಕ ಹೋರಾಟ ನಡೆಸುವ ಘಟನೆ ಸಂಭವಿಸಿದೆ. ಗ್ರಾಮ ಪಂಚಾಯಿತಿ ಚುನಾವಣೆ ನಿಗದಿತ ಸಮಯಕ್ಕೆ ನಡೆಸಿದ ಬದಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹೋರಾಟದ ಹಾದಿ ಹಿಡಿಯಲಿದ್ದಾರೆ ಅಂತ ಹೇಳಿದರು. ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ನಡೆಯದೇ ಇರೋದ್ರಿಂದ ಈಗ ಜಿಲ್ಲಾ ಪಂಚಾಯಿತಿ ಸಂಪೂರ್ಣವಾಗಿ ಈ CEO ಕೇಂದ್ರಿತ ಆಗಿದೆ, ತಾಲೂಕು ಪಂಚಾಯತ್ ಸಂಪೂರ್ಣವಾಗಿ EO ಕೇಂದ್ರಿತ ಆಗಿದೆ. ಸೊ ನಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯದೇ ಇದ್ದ ಪಕ್ಷದಲ್ಲಿ ಏನಾಗುತ್ತೆ, ಇದು ಕೂಡ ಸಂಪೂರ್ಣವಾಗಿ ಆಡಳಿತಶಾಹಿ ಆಗಿಬಿಡುತ್ತೆ. ಸೊ ಈಗ ಈಗ ಆತಂಕ ಇರೋದೇನು ಗೊತ್ತಾ, ನಮ್ಮ ಸರ್ಕಾರದಿಂದ ಒಂದಷ್ಟು ಮಾಹಿತಿಗಳು ಬರ್ತಾಯಿದೆ ಮಾಧ್ಯಮದಲ್ಲಿ, ನಾವು ಮಾಡ್ತೀವಿ ಅಂತ, ಬಟ್ ನಿಗದಿತವಾಗಿ ಪ್ರಕ್ರಿಯೆಗಳು ಶುರು ಮಾಡೇ ಇಲ್ಲ. ಸೊ ಕಳೆದ ಬಾರಿ ನಿಮಗೆ ಗೊತ್ತಿರೋಂಗೆ ಚುನಾವಣಾ ಆಯೋಗದವರು ಪ್ರೆಸ್ ಮೀಟ್ ಮಾಡ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಸರ್ಕಾರ ನಮಗೇನು ಮೀಸಲಾತಿ ಪಟ್ಟಿನ ಪ್ರಕಟ ಮಾಡಿಲ್ಲ ಅಂತ.
ಸೊ ಮೀಸಲಾತಿ ಪಟ್ಟಿನ ಈಗ 45 ಮುಂಚೆ ಮಾಡಬೇಕಿತ್ತು, ಡಿಸೆಂಬರ್ಗೆ ಎಲೆಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಅದೊಂದಾಗಿಲ್ಲ. ಸೊ ಎರಡನೇದು ಏನಂತ ಹೇಳಿದ್ರೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ನಮಗೆ ಸಂಶಯ ಬರೋ ಕಾರಣ ಏನಾಗಿದೆ ಅಂತಂದರೆ, ರಾಜ್ಯ ಸರ್ಕಾರದಿಂದ ಡಿಲಿಮಿಟೇಷನ್ ಮಾಡಬೇಕಂತ ವಾರ್ಡ್ಗಳ ಸಂಖ್ಯೆನ ನಾವು ವಿಂಗಡಣೆ ಮಾಡಬೇಕಾಗಿರೋದು, ಮತ್ತು ಸಿಂಗಲ್ ವಾರ್ಡ್ ಮೆಂಬರ್ ಅಂತ ಮಾಡ್ತಾರೆ. ಈಗ ಪ್ರತಿ 400 ಜನಕ್ಕೆ ಒಂದು ಮೆಂಬರ್ ಇತ್ತು, ಈಗೇನಾಗಿದೆ ಅದನ್ನು ಹೆಚ್ಚಿಸುವ ಮುಖಾಂತರ ಈಗ ಕೇರಳದಲ್ಲಿ ಏನಾಗಿದೆ ಜಾಸ್ತಿ ಜನಸಂಖ್ಯೆಗೆ ಒಬ್ಬನ್ನೇ ಮಾಡ್ತಾರೆ. ಈಗ ಒಂದು ಗ್ರಾಮದಲ್ಲಿ 1000 ಜನಸಂಖ್ಯೆ ಇದೆ, ಕನಿಷ್ಠ 3 ಮೆಂಬರ್ ಏನು ಕೊಡ್ತಿದ್ರು, ಆದರೆ ಒಂದೇ ಮೆಂಬರ್ ಮಾಡೋದು ಸಿಂಗಲ್ ಏಕಸದಸ್ಯ ವಾರ್ಡ್ ಮಾಡಬೇಕು ಅನ್ನೋದು ಒಂದು ಪ್ರಪೋಸಲ್ ಇದೆ. ಇನ್ನೊಂದು ಏನಂತ ಹೇಳಿದ್ರೆ ಪಕ್ಷ ಆಧಾರಿತವಾಗಿ ಚುನಾವಣೆ ಮಾಡಬೇಕು ಅಂತ ಯೋಚನೆ ಇದೆ ಅಂತ ಸರ್ಕಾರದ ಮಟ್ಟದಲ್ಲಿ. ಇದು ಅಧಿಕೃತವಾಗಿ ಹೊರಗಡೆ ಬಂದಿಲ್ಲ, ಬಟ್ ಚರ್ಚೆ ನಡೆದಿರೋವಂಥದ್ದು. ಸೊ ಅದಾಗಿರ್ಬೋದು, ಏಕಸದಸ್ಯ ಆಗಿರ್ಬೋದು, ಡಿಲಿಮಿಟೇಷನ್ ಆಗ್ಬೋದು, ಈ ಎಲ್ಲ ಕಾರಣಗಳನ್ನ ಮುಂದಿಟ್ಟು ಒಂದು ಸಮಿತಿಯನ್ನು ರಚನೆ ಮಾಡಿ ಆ ವರದಿ ಬಂದ ನಂತರ ನಾವು ಚುನಾವಣೆ ಮಾಡೋದು ಅಂತ ಈಗ ಒಂದು ವಲಯದಲ್ಲಿ ಚರ್ಚೆ ಶುರುವಾಗಿದೆ ಸರ್ಕಾರದ ಮಟ್ಟದಲ್ಲಿ. ಸೊ ಈಗ ಅದೇ ನಮ್ಮ ಆತಂಕ ಶುರುವಾಗಿರೋದು. ಸೊ ಹಂಗಾಗಿ ನಿಗದಿತ ಸಮಯದಲ್ಲಿ ಚುನಾವಣೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ ಸರ್ಕಾರಕ್ಕೆ. ಏಕೆಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಚುನಾವಣೆ ತಾಯಿ ಬೇರಿದ್ದ ಹಾಗೆ. ಸೊ ಚುನಾವಣೆನೇ ನಿಲ್ಲಿಸಿದ್ರೆ ಇಡೀ ಪ್ರಜಾಪ್ರಭುತ್ವ ಸತ್ತೋಗ್ತವೆ. ಸೊ ಈಗೇನಾಗಿದೆ ನಿಮಗೆ ಗೊತ್ತಿರೋ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಹಲವಾರು ಕಾರಣಗಳಿಂದ ಚಿಕ್ಕ ಕಾರಣಗಳು ಇಟ್ಕೊಂಡು ಕೋರ್ಟಿಗೆ ಹೋಗಿ ಆ ಕಾರಣಗಳನ್ನ ಮುಂದೂಡ್ತಾ ಬಂದಿದ್ದಾರೆ. ಸೊ ಗ್ರಾಮ ಪಂಚಾಯತಿ ಚುನಾವಣೆ ಕೂಡ ಒಂದು ವೇಳೆ ಈ ಥರ ಲಿಮಿಟೇಷನ್ ಇರ್ಬೋದು, ಅಥವಾ ಮೀಸಲಾತಿ ಪಟ್ಟಿ ಇರ್ಬೋದು, ಅಥವಾ ಏಕಸದಸ್ಯ ಇರ್ಬೋದು, ಯಾವುದೇ ಕಾರಣ ಇಟ್ಕೊಂಡು ಸಮಿತಿ ರಚನೆ ಮಾಡಿ ವರದಿ ಬಂದಮೇಲೆ ನಾವೇನಾರು ಮಾಡ್ತೀವಿ ಅಂತ ಹೋದರೆ ಇದು ಮುಂದೆ ಖಂಡಿತ ಪೋಸ್ಟ್ಪೋನ್ ಆಗುತ್ತೆ. ಸೊ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಥರನೇ ಗ್ರಾಮ ಪಂಚಾಯತಿನೂ ಕೂಡ ಆಗ್ಬಿಡುತ್ತೆ. ಸೊ ಹಾಗಾಗಿ ಸರ್ಕಾರ ಇವನ್ನೆಲ್ಲ ಪರಿಗಣನೆ ತಗೊಂಡು ನಿಗದಿತ ಸಮಯದಲ್ಲಿ ಚುನಾವಣೆ ನಡೆಸಬೇಕು ಅನ್ನೋದು ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಆಗ್ರಹ ಆಗಿದೆ. ಗೋಷ್ಠಿಯಲ್ಲಿ ಪ್ರದೀಪ್, ಮಹೇಶ್, ಕೆಂಪೇಗೌಡ, ಸುವರ್ಣವತಿ, ಎಂ ಚಾಮರಾಜ್ ಇದ್ದರು. ಇದು ಬಾಂಧವ್ಯಗಳ ಬೆಸುಗೆ,